ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದು 1 ವರ್ಷ ಆಗಿದೆ. ಪೆಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರನ್ನು ಧರ್ಮ ಕೇಳಿ ಹತ್ಯೆ ಮಾಡಿದ ಉಗ್ರರಿಗೆ ಇಂದು ಹತ್ಯೆ ಮಾಡಿದ ದಿನ. ಭಾರತದ ಬಲಿಷ್ಠತೆಯ ಸಂಕೇತ ಆಪರೇಷನ್ ಸಿಂಧೂರ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಅಮಾಯಕ ಭಾರತೀಯರ ರಕ್ತಕ್ಕೆ ಉತ್ತರವಾಗಿ ಶತ್ರುಗಳು ಅಡಗಿದ್ದ ಗುಹೆ ಹೊಕ್ಕು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿತ್ತು. ಭೂ, ವಾಯು, ನೌಕಾಪಡೆ ಒಟ್ಟಾಗಿ ಹೋರಾಡಿದ್ದವು. ಪ್ರಧಾನಿ ಮೋದಿ ಉಗ್ರರ ಚಟುವಟಿಕೆಗಳಿಗೆ ಝೀರೋ ಟಾಲರೆನ್ಸ್ ಮೂಲಕ ದೇಶವನ್ನು ನಡೆಸುತ್ತಿದ್ದಾರೆ. ಭಾರತೀಯರನ್ನು ಕೆಣಕಿದರೆ ಸುಮ್ಮನೆ ಇರುವುದಿಲ್ಲ ಎಂದು ಉತ್ತರ ನೀಡಿದ ದಿನ. ಇಂದಿನ ದಿನವನ್ನು ದೇಶದ ಎಲ್ಲ ಸೈನಿಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಬಿವೈ ರಾಘವೇಂದ್ರ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ
ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಒಂದು ವರ್ಷ ಆಗಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಪೆಹಲ್ಗಾವಲ್ಲಿ 26 ಅಮಾಯಕ ಭಾರತೀಯರನ್ನ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದಂತ ಉಗ್ರರಿಗೆ ಭಾರತ ನೀಡಿದಂತ ಒಂದು ದಿಟ್ಟ ಪ್ರತ್ಯುತ್ತರ ಆಪರೇಷನ್ ಸಿಂಧೂರ್ ಈಗಾಗಲೇ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗದೆ ಸನ್ಮಾನಿಸಿದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರ ಭಾರತದ ಒಂದು ಬಲಿಷ್ಠ ಸಂಕಲ್ಪದ ಒಂದು ಸಂಕೇತ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಅಮಾಯಕ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನ ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನ ಹೊಕ್ಕಿ ಹೊಡೆಯುವಂತ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂತ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಗೆ ಗೊತ್ತಿದೆ, 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನೆಲೆಗಳನ್ನ ಸುಮಾರು 9ರಿಂದ 10 ನೆಲೆಗಳನ್ನ ಧ್ವಂಸ ಮಾಡಿದಂತ ದಿನನೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ವಿಚಾರ. ಅವರ ಕರ್ತವ್ಯ ನಿಷ್ಠೆ ಮತ್ತೆ ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನ ಹಾಕೊಂಡಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂತ ಒಂದು ದಿನನೂ ಕೂಡ ಹೌದು. ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನ ಝೀರೋ ಟಾಲರೆನ್ಸ್ ಅನ್ನ ಗುರಿಯಾಗಿಟ್ಕೊಂಡು ದೇಶವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಹಿಂದೆಲ್ಲ ನಮ್ಮನ್ನು ಕೆಣಕಿದ್ರೆ ಎಲ್ಲೋ ಒಂದ್ ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ದೇಶವನ್ನು ನಡೆಸುವಂತ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಆದ್ರೆ ಇವತ್ತು ಭಾರತವನ್ನ ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಗಡಿಯಾಚೆಯ ಒಂದು ಶತ್ರುಗಳಿಗೆ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಂತ ಒಂದು ದಿನ. ಮತ್ತು ವಿಶೇಷವಾಗಿ ಅವರು ಅವತ್ತು ಉಪಯೋಗಿಸುವಂತ ಕ್ಷಿಪಣಿಗಳಿರ್ಬೋದು, ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಅಭಿಯಾನದ ಒಂದು ಯಶಸ್ವಿಗೆ ಒಂದು ಸಾಕ್ಷಿನೂ ಕೂಡ ಅವತ್ತು ಆಗಿದ್ದು ಗೊತ್ತಂತ ವಿಚಾರ. ಹಾಗಾಗಿ ಇವತ್ತಿನ ಒಂದು ದಿನವನ್ನ ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಗಿರುವಂತ ಎಲ್ಲ ಶಕ್ತಿಗಳಿಗೆ ಕೈ ಜೋಡಿಸಿದಂತ ಆ ಪರಾಕ್ರಮ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಆ ಅಭ್ಯುದಯ ಒಂದು ವಿಶೇಷವಾದಂತ ಒಂದು ನಮ್ಮ ತಾಯಿಂದಿರ ಒಂದು ಸಿಂಧೂರವನ್ನು ಮುಟ್ಟಿದ್ರೆ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ ಕೊಟ್ಟಂತ ದೇಶದ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.